ನಮಸ್ತೆ ಎಲ್ಲರಿಗೂ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಒಂದಿನ ಗ್ಯಾಪ್ ಆಯಿತು. ಏನಕ್ಕಂದರೆ ಮಂಗಳವಾರ ಮೈಸೂರಿಂದ ಮನೆ ದೇವರಿಂದ ಎಲ್ಲ ಬಂದ್ವಿ. ನೈಟು 8 ಗಂಟೆ 8:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಸರಿ, ಇನ್ನು ಬುಧವಾರ ಮಾಮೂಲಿ ರೆಗ್ಯುಲರಾಗಿ ಮನೆ ಕೆಲಸ ಅಂದಮೇಲೆ ಇದ್ದೇ ಇರುತ್ತಲ್ವಾ, ತುಂಬ ಬಟ್ಟೆಗಳು ಅದು ಇದು ಮಾಮೂಲಿ ಅದೇ ತೋರಿಸ್ತಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಬುಧವಾರ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಸ್ಕಿಪ್ ಮಾಡಿಬಿಟ್ಟೆ. ಆಮೇಲೆ ಗುರುವಾರ ಮಾಡೋಣ ರಾಯರದ್ದು ಫೋಟೋ ತೊಗೊಂಬಂದು ಕರೆಕ್ಟಾಗಿ ಗುರುವಾರಕ್ಕೆ 1 ವಾರ ಆಯಿತು. ಪೂಜೆನೇ ಮಾಡಿರಲಿಲ್ಲ, ಹಂಗೆ ಸುತ್ತಿ ಇಟ್ಬಿಟ್ಟಿದ್ವಿ. ಸರಿ, ಇನ್ನೇನು ಇವಾಗಾದರೂ ಪೂಜೆ ಮಾಡೋಣ. ನಮ್ಮದು ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ನಮ್ಮ ದೇವ್ರ ಮನೇಲಿ ಇಡೋದಕ್ಕೆ ಅದು ಫೋಟೋ ಸಾಕಾಗೋದು ಇಲ್ಲ. ಮತ್ತು ಮೊಳೆ ಹೊಡೆದು ಅಲ್ಲೇ ಪಕ್ಕದಲ್ಲಿ ಹಾಕೋಣ ಅಂತ ಮಾಡಿದ್ವಿ. ಬಟ್ ಅಲ್ಲೂ ಆಗಲಿಲ್ಲ. ಏನಕ್ಕಂದರೆ ಡ್ರಿಲ್ಲಿಂಗ್ ಮಿಷಿನ್ ಬೇಕು. ಹಂಗೆ ನಾವು ಮೊಳೆ ಹೊಡಿಯೋಕ್ಕೆ ಹೋದರೆ ಅದು ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ಇತ್ತು, ಅದು ಅಳ್ಳಾಡುತ್ತೆ, ಅದು ವುಡ್ಡದಲ್ಲ ಅದು. ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಬಂದು ದೇವ್ರ ಮನೆ ಕೆಳಗಡೆನೇ ಇಟ್ಟು ಅದನ್ನೆಲ್ಲ ಸ್ವಲ್ಪ ಒರೆಸಿ, ನಂದು ಒಂದು ಟೈಲರಿಂಗ್ ಮಿಷಿನ್ ಇದೆ ಚಿಕ್ಕದು, ಅದು ಕ್ಯಾರಿ ಮಾಡ್ಬೋದು, ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು ಆ ಥರ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಇಟ್ಕೊಂಡಿದ್ದೆ. ಸರಿ, ಅದನ್ನೆಲ್ಲ ತೆಗೆದು, ನಾನು ಯಾವಾಗಲೂ ಬಟ್ಟೆ ಹೊಲಿಯಲ್ಲ, ಯಾವಾಗಾದರೂ ರೇರಾಗಿ ಸ್ಟಿಚ್ ಹಾಕೋದು, ಹೊಸ ಬಟ್ಟೆಗಳಿಗೆ ಏನಾದರೂ ಬಿಟ್ಟೋಗಿದ್ರೆ ಸ್ಟಿಚ್ ಹಾಕೋದು, ಈ ಥರ ಮಾಡ್ತೀನಿ. ನಾನೇನು ಜಾಸ್ತಿ ಬ್ಲೌಸ್ ಎಲ್ಲ ನನಗೆ ಹೊಲಿಯೋದಕ್ಕೆ ಬರಲ್ಲ, ನಾನು ಇನ್ನೂ ಕಲ್ತ್ಕೊಂಡಿಲ್ಲ. ಸರಿ, ಯಾವಾಗಲೂ ಅಪರೂಪಕ್ಕಲ್ವಾ, ಬಿಡು ಇನ್ನೇನು ಇದಕ್ಕಾದರೂ ಯೂಸ್ ಆಗುತ್ತೆ, ಸುಮ್ಮನೆ ಎಷ್ಟು ದಿನ ಅಂತ ಫೋಟೋ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಮನೇಲಿ ಅಂತ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿದೆ. ಇವತ್ತು ತುಂಬ ಖುಷಿ ಆಯಿತು. ತುಂಬ ಪೂಜೆ ಮಾಡಿದ್ದಕ್ಕಂತೂ ನನಗಂತೂ ತುಂಬ ಖುಷಿ ಆಯಿತು. ಅದು ಗುರುವಾರನೇ ಸಿಕ್ತು ನನಗೆ, ಅದೊಂದು ಖುಷಿ ವಿಷಯ. ಮತ್ತು ಇನ್ನೊಂದು ಏನಂದರೆ, ತುಂಬ ನೋವಲ್ಲಿದ್ದೆ ನಾನು. ಎಲ್ಲ ಮರೆಯೋದಕ್ಕೋಸ್ಕರ, ಒಂದು ಹೊಸ ಜೀವನ ರೂಪಿಸೋಕ್ಕೋಸ್ಕರನೇ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅನ್ನೋದು ತಪ್ಪಾಗೋದಿಲ್ಲ. ಏಕೆಂದರೆ ಅಷ್ಟು ನೋವಲ್ಲಿದ್ದೆ, ಅಷ್ಟು ಬೇಜಾರಲ್ಲಿದ್ದೆ, ತುಂಬ ಅಂದರೆ ತುಂಬ ನೋವು, ದಿನ ಅಳ್ತಿದ್ದೆ, ತುಂಬ ನೋವಲ್ಲಿದ್ದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೇ ಒಂದು ರೀಸನ್ ಇದೆ, ಅದೇನು ಅಂತ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಇವತ್ತು ಈ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.